ದರ್ಶನ್ ಬೇಲ್ ಅರ್ಜಿ ಏನ್ ಸಲ್ಲಿಸಿದ್ರು ಬಿಗ್ ಶಾಕ್ ದರ್ಶನ್ಗೆ. ಅನಗತ್ಯ ಕಾರಣ ನೀಡಿ ವಿಚಾರಣೆಯನ್ನ ಮುಂದೂಡಬಾರದು ಅಂತ ದ್ವಿಸದಸ್ಯ ಪೀಠದಲ್ಲಿ ನಿರ್ದೇಶನವನ್ನ ಕೊಡಲಾಗಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದಿವಾಲ ನೇತೃತ್ವದ ಪೀಠದ ನಿರ್ದೇಶನ ಇದು. 1 ವರ್ಷ ದರ್ಶನ್ಗೆ ಜಾಮೀನಿಲ್ಲ. 1 ವರ್ಷ ಅಂತ ಇವತ್ತಿಂದ ಕೌಂಟ್ ಮಾಡಿಕೊಂಡ್ರು 2027 ಮೇ 15ರವರೆಗೂ ಕೂಡ ಜಾಮೀನು ಇಲ್ಲದಂತಾಗಿದೆ ಈಗ ದರ್ಶನ್ಗೆ. ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠದಲ್ಲಿ ಈ ಆದೇಶ ಬಂದಿರೋದು. ವಿಚಾರಣೆಗೆ ಇಂದಿನಿಂದ 1 ವರ್ಷ ಗಡುವನ್ನ ಕೊಡಲಾಗಿದೆ. ಟ್ರಯಲ್ ನಡೀತಾ ಇತ್ತಲ್ಲ, 1 ವರ್ಷದೊಳಗೆ ಆಗಬೇಕು ಅಂತ. ಸೊ 1 ವರ್ಷದೊಳಗೆ ಆಗಬೇಕು ಅನ್ನುವಂತ ಸೂಚನೆ ಕೊಡೋದರ ಜೊತೆಗೆ ದರ್ಶನ್ಗೂ 1 ವರ್ಷ ಬೇಲಿಲ್ಲ ಅನ್ನುವಂಥದ್ದಾಯ್ತು. 1 ವರ್ಷದ ಒಳಗಾಗಿ ಟ್ರಯಲ್ ಮುಗಿಯದೇ ಇದ್ರೆ ದರ್ಶನ್ಗೆ ಆಮೇಲೆ ಜಾಮೀನನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ದರ್ಶನ್ಗೆ ಆಮೇಲೆ ಜಾಮೀನನ್ನ ಕೊಡಬೇಕಾಗತ್ತೆ 1 ವರ್ಷದ ಒಳಗಾಗಿ ಟ್ರಯಲ್ ಮುಗಿಯದೇ ಇದ್ರೆ ಅನ್ನುವಂಥದ್ದು ಸೂಚನೆ. ಇಲ್ಲಿ ವಾದ ಪ್ರತಿವಾದ ಆಯಿತು. ದರ್ಶನ್ ಪರವಾಗಿ ವಕೀಲರು ವಾದವನ್ನು ಮಂಡಿಸಿದಂತ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಕೊಡಬೇಕು, ಹಾಗೆ ಅಲ್ಲಿ ಆಗ್ತಾ ಇರುವಂತ ಸಮಸ್ಯೆಗಳ ಬಗ್ಗೆ ಹೇಳಿದ್ರು. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಆರಂಭ ಆಗಿ ಅಂತ್ಯ ಕೂಡ ಆಯಿತು. ಇದೇ ಸಂದರ್ಭದಲ್ಲಿ ಅವರಿಗೆ ಜಾಮೀನು ಕೂಡ ನಿರಾಕರಣೆ ಆಗಿದೆ 1 ವರ್ಷಗಳ ಕಾಲ. ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿತ್ತು. ಮುಕುಲ್ ರಹಟೋಗಿ ಅವರು ವಾದವನ್ನ ಮಾಡಿದ್ರು. ಹೈಕೋರ್ಟ್ನಲ್ಲಿ ಅವರಿಗೆ ಜಾಮೀನು ಸಿಕ್ಕಿತ್ತು, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲೇ ರದ್ದಾಗಿದ್ದದು. ಈವರೆಗೂ 10 ಸಾಕ್ಷಿಗಳ ವಿಚಾರಣೆ ಆಗಿದೆ ಅಷ್ಟೇ. 150 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ. ಸದ್ಯಕ್ಕೆ ಈ ಕೇಸ್ ವಿಚಾರಣೆ ಮುಗಿಯೋದಿಲ್ಲ. ದರ್ಶನ್ಗೆ ಜೈಲಲ್ಲಿ ಸವಲತ್ತು ಕೂಡ ಸಿಗ್ತಾ ಇಲ್ಲ. ಜೈಲು ನಿಯಮ ಪ್ರಕಾರ ಕೊಡ್ಲಾಗುತ್ತೆ ಅಂತ ಜಡ್ಜ್ ಹೇಳ್ತಾರೆ. ಜೈಲು ನಿಯಮಗಳ ಪ್ರಕಾರ ಕೊಡ್ಲಾಗ್ತಾ ಇದೆಯಲ್ಲ ಅಂತ. ದರ್ಶನ್ಗೆ ಜೈಲಲ್ಲಿ ಗ್ಲಾಸ್ ಸ್ಕ್ರೀನ್ ನಲ್ಲಿದ್ದಾರೆ. ಅವರು ಕ್ವಾರಂಟೈನ್ ಸೆಲ್ ಅಂತ ವಾದವನ್ನ ಮಾಡಲಾಗಿತ್ತು. ಗ್ಲಾಸ್ ಸ್ಕ್ರೀನ್ ನಲ್ಲಿದ್ದಾರೆ ಅಂತ ದರ್ಶನ್ ಪರ ವಕೀಲರು. ಕಳೆದ ಆಗಸ್ಟ್ ನಲ್ಲಿ ಜಾಮೀನು ವಜಾ ಆಗಿತ್ತು. ಗ್ಲಾಸ್ ಸ್ಕ್ರೀನ್ ನಲ್ಲಿ ಇರುವಂತ ಸೆಲ್ ಅನ್ನ ಕೊಡಲಾಗಿದೆ. ಮುಂದಿನ 2-3 ತಿಂಗಳು ವಿಚಾರಣೆ ನಡೆಯೋದಿಲ್ಲ, ಹಾಗಾಗಿ ಬೇಗನೆ ವಿಚಾರಣೆಯನ್ನ ಮುಗಿಸಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ರೋಹಟಗಿ ಅವರು ವಾದವನ್ನ ಮಾಡಿದ್ರು ದರ್ಶನ್ ಅವರ ಪರವಾಗಿ. ಜೈಲು ನಿಯಮ ಪ್ರಕಾರ ಸವಲತ್ತನ್ನ ಕೊಡಬೇಕು ಅಂತ ಜಡ್ಜ್ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಕೊಡ್ತಾರೆ. ಉಳಿದೆಲ್ಲ ಕೈದಿಗಳಿಗೆ ಸಿಗುವಂತೆ ಸವಲತ್ತನ್ನ ಕೊಡಬೇಕು, ಯಾವುದೇ ರೀತಿಯಾದಂಥ ತಾರತಮ್ಯ ಮಾಡಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾಗಿರುವಂತಹ ಪರ್ದಿವಾಲ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಕ್ವಾರಂಟೈನ್ ಏರಿಯಾದಿಂದ ಬ್ಲಾಕ್ 1ಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಹೇಳಲಾಯಿತು. ಇವರನ್ನ ಕ್ವಾರಂಟೈನ್ ಸೆಲ್ ಅಲ್ಲೇ ಇಡ್ಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ದರ್ಶನ್ ಪರವಾಗಿರುವಂತ ವಕೀಲರು ವಾದವನ್ನು ಮಾಡಿದ್ರು. ಈಗ ಕ್ವಾರಂಟೈನ್ ಏರಿಯಾದಿಂದ ಬ್ಲಾಕ್ 1ಗೆ ಶಿಫ್ಟ್ ಮಾಡಿದ್ದೀವಿ, 1 ವರ್ಷ ಸಮಯಾವಕಾಶ ನೀಡ್ತೀವಿ ಅಂತ ನಂತರ ಜಡ್ಜ್ ಹೇಳ್ತಾರೆ. ಬೇಗ ಟ್ರಯಲ್ ಆಗಬೇಕು ಅಂತ. ಅಲ್ಲಿಯವರೆಗೂ ವಿಚಾರಣೆ ನಡೆಸದಿದ್ರೆ ಬೇಲನ್ನ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. 1 ವರ್ಷ ಸಮಯಾವಕಾಶ ಕೊಡ್ತೀವಿ ಟ್ರಯಲ್ ಮಾಡಲಿಕ್ಕೆ. ಅಲ್ಲಿವರೆಗೂ ಕೂಡ ವಿಚಾರಣೆ ನಡೆಸದೇ ಇದ್ರೆ ಜಾಮೀನನ್ನ ಕೊಡಬೇಕಾಗತ್ತೆ. ಸಾಕ್ಷಿಗಳನ್ನ ಮತ್ತೆ ಮತ್ತೆ ವಿಚಾರಣೆ ಮಾಡೋದು ಬೇಡ. 1 ವರ್ಷದ ಒಳಗಾಗಿ ಟ್ರಯಲ್ ಮುಗಿಸುವಂತೆ ಸೂಚನೆಯನ್ನ ಕೊಡಲಾಯಿತು. 1 ವರ್ಷದ ಒಳಗಾಗಿ ವಿಚಾರಣೆಯನ್ನ ಮುಗಿಸದಿದ್ರೆ ಬೇಲನ್ನ ಕೊಡಲಾಗುತ್ತೆ. ನಟ ದರ್ಶನ್ಗೆ ಸದ್ಯಕ್ಕೆ ಬೇಲ್ ಇಲ್ಲ ಅನ್ನುವಂಥದ್ದು ಅಲ್ಲಿ ಕನ್ಫರ್ಮ್ ಆಗುತ್ತೆ. ಪ್ರತಿದಿನ ವಿಚಾರಣೆ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ನವೆಂಬರ್ 2025ರಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. ಕಳೆದ 7 ತಿಂಗಳಿಂದ 10 ಸಾಕ್ಷಿಗಳ ವಿಚಾರಣೆಯನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದ್ರು. ಬರೀ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. ಟೋಟಲಿ 150 ಸಾಕ್ಷಿಗಳು ಇರುವಂಥದ್ದು. ಇದರಲ್ಲಿ ವಿಚಾರಣೆ ತುಂಬಾ ನಿಧಾನಗತಿಯಲ್ಲಿ ಸಾಕ್ತು. ಡಿಫೆನ್ಸ್ ಕೌನ್ಸಿಲ್ ತುಂಬಾ ನಿಧಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಯಾವ ರೀತಿಯ ವಾದ ಪ್ರತಿವಾದ ಆಯಿತು? ಎಲ್ಲ ಒಂದ್ ಕಡೆ ಒಂದು ಹೋಪ್ಸ್ ಇತ್ತು ಅವರಿಗೆ, ಟ್ರಯಲ್ ನಿಧಾನಕ್ಕೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅದೇ ಒಂದು ಮೇನ್ ರೀಸನ್ ಆಗಿ ಜಾಮೀನು ಸಿಗಬಹುದು ಅಂತ. ಈಗ 1 ವರ್ಷಗಳ ಕಾಲ ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಅದು ಒಂಥರ ದೊಡ್ಡ ಮಟ್ಟದಲ್ಲೇ ನಿರಾಸೆ ಆದಂತೂ ಕೂಡ ಆಗ್ತಾ ಇದೆ ಇಲ್ಲಿ.
ಖಂಡಿತವಾಗಿಯೂ ಪೃಥ್ವಿರಾಜ್, ಯಾಕಂತಂದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ಅರ್ಜಿ ಹಾಕಿ ಮತ್ತೆ ಈಗ ಸಂಕಷ್ಟಕ್ಕೆ ನಟ ದರ್ಶನ್ ಉಳ್ಕೊಂಡಿರುವಂತದ್ದು. ಯಾಕಂದ್ರೆ ಒಂದು ಭಿಕ್ಷಾಕ್ ಅಂತ ಹೇಳ್ಬೋದು ದರ್ಶನ್ಗೆ, ಯಾಕಂದ್ರೆ ಜಾಮೀನು ಸಿಗುವಂತ ಒಂದು ನಿರೀಕ್ಷೆಯಲ್ಲಿದ್ರು. ಆದ್ರೆ ಅವರ ಬೇಡಿಕೆ ಅಂದ್ರೆ ದರ್ಶನ್ ಬೇಡಿಕೆಗಳು ಯಾವುದೇ ರೀತಿಯಾಗಿ ಈಗ ಸುಪ್ರೀಂ ಕೋರ್ಟ್ ಸ್ಪಂದನೆ ಕೊಟ್ಟಿಲ್ಲ ಅನ್ನೋದು ಈ ಒಂದು ಆದೇಶ ಏನಿದೆ ಅದು ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರು ಮಾಡಿರುವಂತ ಗಂಭೀರವಾದಂತಹ ಆರೋಪಗಳೇನಿತ್ತು, ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಅವರು ಅಲ್ಲಿ ಸವಲತ್ತನ್ನ ಕೊಡಬೇಕು, ವಿಶೇಷ ಸವಲತ್ತನ್ನ ಕೊಡುವ ರೀತಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಆದೇಶವನ್ನ ಕೊಡಲಾಗಿದೆ. ಅಂದ್ರೆ ಜೊತೆಯಲ್ಲಿ 1 ವರ್ಷ ಅಂದ್ರೆ ಇವತ್ತಿನಿಂದ ಮೇ 15ನೇ ತಾರೀಕಿಂದ ನೆಕ್ಸ್ಟ್ ಮೇ 15 ಅಂದ್ರೆ 365 ದಿನಗಳ ಅವಧಿಯಲ್ಲಿ ಈ ಒಂದು ಟ್ರಯಲ್ ಪ್ರಕ್ರಿಯೆ ಏನಿದೆ ಎಲ್ಲವೂ ಕೂಡ ಮುಗಿಬೇಕು. ಒಂದು ವೇಳೆ ಮುಗಿಸಿಲ್ಲ ಅಂದ್ರೆ ಜಾಮೀನು ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಆದೇಶವನ್ನ ಕೊಡಲಾಗಿದೆ. ಈ ಮೂಲಕವಾಗಿ ನಟ ದರ್ಶನ್ 1 ವರ್ಷ ಜೈಲಲ್ಲೇ ಕಳಿಬೇಕಾದಂತ ಈಗ ಪರಿಸ್ಥಿತಿ ಇರುವಂತದ್ದು. ಜೊತೆಯಲ್ಲಿ ಸ್ಪೆಷಲ್ ಆಗಿ ಒಂದು ಸವಲತ್ತುಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೊಂದು ಕನ್ಸರ್ನ್ ಮಾಡಿ ಅಂದ್ರೆ ಒಂದು ಮನವಿಯನ್ನ ಮಾಡಿದ್ರು. ಅದು ಯಾವುದೇ ರೀತಿಯಾಗಿ ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ಸೊಪ್ಪು ಹಾಕಿಲ್ಲ. ಅಂದ್ರೆ ಈ 360 ದಿನದಿಂದ ಅಂದ್ರೆ ಈ ಒಂದು ಟ್ರಯಲ್ ಅಂದ್ರೆ ಪ್ರಮುಖವಾಗಿ ಟ್ರಯಲ್ ಪ್ರಕ್ರಿಯೆಯಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿರುವಂತದ್ದು ಈ ಒಂದು 7 ತಿಂಗಳಲ್ಲಿ ಅನ್ನೋದ್ರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದೆ. ಯಾಕಂದ್ರೆ ಟ್ರಯಲ್ ಏನಿದೆ ಟ್ರಯಲ್ ಪ್ರಕ್ರಿಯೆ ಅದು ವೇಗವಾಗಿ ನಡೀಬೇಕು, ಇವ್ರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಅಲ್ಲಿ ರೆಗ್ಯುಲರ್ ಆಗಿ ಯಾವುದೇ 57ನೇ CCH ಕೋರ್ಟ್ ಆಗಿರ್ಬೋದು 64ಕ್ಕೆ ಎರಡು ಕೋರ್ಟ್ಗೂ ಒಬ್ಬರೇ ಇರೋದ್ರಿಂದ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವರು ಪ್ರಾಸಿಕ್ಯೂಷನ್ ಇಂದ ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಹೀಗಾಗಿ ದರ್ಶನ್ ಕೇಸ್ ಅಂದ್ರೆ 57ನೇ CCH ಕೋರ್ಟ್ಗೆ ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು, ರೆಗ್ಯುಲರ್ ಆಗಿ ಪ್ರತಿದಿನ ಕೂಡ ಈ ಒಂದು ಟ್ರಯಲ್ ವಿಚಾರಣೆ ಆಗಬೇಕು. ಇನ್ನು 1 ವರ್ಷದ ಅವಧಿಯಲ್ಲಿ ಅದು ಪ್ರಕ್ರಿಯೆ ಏನಿದೆ ಟ್ರಯಲ್ ಪ್ರಕ್ರಿಯೆಗಳೆಲ್ಲ ಕೂಡ ಪೂರ್ಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಒಂದು ಆದೇಶವನ್ನ ಈಗ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಪ್ರದಿವಾಲ್ ಅವರಾಗಿರಬಹುದು, ನ್ಯಾಯಮೂರ್ತಿ ವಿಜಯ್ ವಿಷ್ಣು ಅವರ ಒಂದು ದ್ವಿಸದಸ್ಯ ಪೀಠ ಇನ್ನೊಂದು ಆದೇಶವನ್ನ ಕೊಡಲಾಗಿದೆ. ಈಗ ಜಾಮೀನು ಕೋರಿ ಮತ್ತೆ ಅವರು ಅರ್ಜಿಯನ್ನ ಹಾಕೋಂಗಿಲ್ಲ. ಯಾಕಂದ್ರೆ ಈ 1 ವರ್ಷದ ಅವಧಿಯಲ್ಲಿ ಸಂಪೂರ್ಣವಾಗಿ ಒಂದು ಟ್ರಯಲ್ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು. ಒಂದು ವೇಳೆ ಟ್ರಯಲ್ ಪ್ರಕ್ರಿಯೆಗಳಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಂತ ಸಂದರ್ಭದಲ್ಲಿ ಅಥವಾ ಏನಾದರೂ ಕಾರಣಗಳನ್ನು ನೀಡಿ ವಿಳಂಬನೆ ಮಾಡುವಂತದ್ದು ಯಾವುದೇ ರೀತಿ ಮಾಡುವಂತಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ನಟ ದರ್ಶನ್ ಸುಪ್ರೀಂ ಕೋರ್ಟ್ ಅಲ್ಲಿ ಮಧ್ಯಂತರ ಜಾಮೀನು ಸಿಗಬಹುದು, ಯಾಕಂದ್ರೆ ಈ ರೀತಿಯಾದಂತಹ ಒಂದು ಗಂಭೀರವಾದಂತಹ ವಿಚಾರಗಳನ್ನ ಅಲ್ಲಿ ಪ್ರಸ್ತಾವನೆ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ನಿರೀಕ್ಷೆಯಲ್ಲಿದ್ರು, ಅವೆಲ್ಲವೂ ಕೂಡ ಹುಸಿಯಾಗಿದೆ. ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಇವರು ಕೊಟ್ಟಿರುವಂತಹ ಪ್ರಿಸನ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಏನಿದೆ ಅದನ್ನ ಪರಿಶೀಲನೆ ಮಾಡಲಾಗಿದೆ. ಅದರ ಜೊತೆಯಲ್ಲಿ ಪ್ರಾಸಿಕ್ಯೂಷನ್ ಅವರು ಕೊಟ್ಟಿರುವಂತಹ ರಿಪೋರ್ಟ್ ಅನ್ನ ಪರಿಗಣಿಸಿ ಇದು ರೆಗ್ಯುಲರ್ ಆಗಿ ಒಂದು ನ್ಯಾಯಾಧೀಶರನ್ನ ನೇಮಕ ಮಾಡಬೇಕು, ಒಂದು ಹಂತದಲ್ಲಾದ್ರೆ ಪ್ರತಿದಿನ ವಿಚಾರಣೆ ನಡೆಯಬೇಕು, 1 ವರ್ಷದಲ್ಲಿ 60 ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳಿಸಬೇಕು ಅಂತೇಳಿ ಕೂಡ ಅವರಿಗೆ ಒಂದು ಸೂಚನೆಯನ್ನ ಕೊಡಲಾಗಿದೆ. ಈ ಮೂಲಕವಾಗಿ ಒಂದು ದೊಡ್ಡ ಭಿಕ್ಷಾಕ್ ಮತ್ತೆ ಅವರ ಬೇಡಿಕೆಗಳೇನಿತ್ತು ಅವು ಯಾವುದೇ ರೀತಿಯಾಗಿ ಈಗ ಸುಪ್ರೀಂ ಕೋರ್ಟ್ ಸ್ಪಂದಿಸಿಲ್ಲ. ಮತ್ತೆ ವಿಶೇಷ ಸವಲತ್ತನ್ನ ಕೊಡೋ ರೀತಿ ಇಲ್ಲ, ಅವರಿಗೆ ಯಾವ ರೀತಿ ವಿಚಾರಣೆ ದಿನ ಕೈದಿಗೆ ಯಾವ ರೀತಿ ಸವಲತ್ತನ್ನ ಮ್ಯಾನ್ಯುವಲ್ ಪ್ರಕಾರವಾಗಿ ಕೊಡಬೇಕು ಅವೆಲ್ಲ ರೀತಿಯಲ್ಲಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈ ಜಾಮೀನು ಅರ್ಜಿಯ ಒಂದು ವಿಚಾರಣೆ ಏನಿದೆ ಆ ಅರ್ಜಿಯನ್ನ ಇತ್ಯರ್ಥಪಡಿಸಿ ಸುಪ್ರೀಂ ಕೋರ್ಟ್ ಈ ಒಂದು ಆದೇಶವನ್ನ ಕೊಡಲಾಗಿರುವಂತದ್ದು. ಇನ್ನೊಂದು ವರ್ಷದವರೆಗೂ ಕೂಡ ಪ್ರಪ್ರಗ್ರ ಸೆಂಟ್ರಲ್ ಜೈಲಲ್ಲೇ ಕಾಲ ಕಳಿಬೇಕಾದಂತ ಪರಿಸ್ಥಿತಿ ನಟ ದರ್ಶನ್ಗೆ ಇರುವಂತದ್ದು. ಪೃಥ್ವಿರಾಜ್, ಅಂದ್ರೆ ಈಗ 1 ವರ್ಷ ಅಂತ ಹೇಳಿದಂತ ಹಿನ್ನೆಲೆಯಲ್ಲಿ ಮುಂದಿನ 2027 ಮೇ 15ರವರೆಗೂ ಜೈಲಿನಲ್ಲೇ ಇರಬೇಕಾದಂತ ಪರಿಸ್ಥಿತಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ರ ಅಂತ. ಇಲ್ಲಿ ಟ್ರಯಲ್ನ ಅಟ್ಲೀಸ್ಟ್ 6 ತಿಂಗಳ ಒಳಗಡೆ ಮುಗಿಸಿ ಅಂತ ಕೇಳ್ಕೊಂಡಿದ್ರೆ ಟ್ರಯಲ್ ಮುಗಿದ ಬಳಿಕನಾದ್ರೂ ಜಾಮೀನ್ಗೆ ಅರ್ಜಿಯನ್ನ ಹಾಕ್ಬೋದಿತ್ತು. ಬಟ್ ಇವ್ರ ಜಾಮೀನಿನ ಲೆಕ್ಕಾಚಾರ ಇಲ್ಲಿ ಆಗ್ತಾ ಇರುವಂತ ಲೂಪ್ ಹೋಲ್ಸ್ ಅಂತೆಲ್ಲ ಎತ್ತಿ ಹಿಡಿದು ಟ್ರಯಲ್ ವಿಚಾರದಲ್ಲಿ ಯಾವುದೇ ಒಂದು ಟೈಮ್ ಬಾಂಡಿಂಗ್ ಅನ್ನ ಫಿಕ್ಸ್ ಮಾಡ್ಕೊಳ್ಳಿಲ್ವಾ? ಇಷ್ಟರ ಒಳಗೆ ಒಂದು ವಿಚಾರಣೆ ಬೇಗ ಆಗ್ಬೇಕಾಗಿತ್ತು ಅಂತ ಕೇಳ್ಕೊಳ್ಳಿಲ್ವಾ ಅಲ್ಲಿ? ಒಂದು ಪೃಥ್ವಿರಾಜ್, ಯಾಕಂತಂದ್ರೆ ಈ ಒಂದು ಟ್ರಯಲ್ ಪ್ರಕ್ರಿಯೆ ವಿಳಂಬ ಆಗ್ತಾ ಇರುವಂತ ಕಾರಣ ಒಂದು ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಒಂದು ಕಾರಣಗಳನ್ನ ಕೊಟ್ಟು ಒಂದು ಆರೋಪವನ್ನ ಮಾಡಿದ್ರು. ಅದರಲ್ಲಿ ಕೊಟ್ಟಂತ ಪ್ರಾಸಿಕ್ಯೂಷನ್ ಅವರ ರಿಪೋರ್ಟ್ ಏನಿದೆ ಅದನ್ನ ಸುಪ್ರೀಂ ಕೋರ್ಟ್ ಪರಿಗಣಿಸಿರುವಂತದ್ದು. ಯಾಕಂತಂದ್ರೆ ಇಲ್ಲಿ ಡಿಲೇ ಆಗ್ತಿರೋದು ಕಾರಣ ಏನು, ಇಲ್ಲಿ ರೆಗ್ಯುಲರ್ ಜಡ್ಜ್ ಕೂಡ ಇಲ್ಲ, ಅವರು 2 ಕೋರ್ಟ್ ಅಲ್ಲಿ ನೋಡಬೇಕು. ಹೀಗಾಗಿ ಸಾಕ್ಷಿಗಳ ಒಂದು ವಿಚಾರಣೆ ಏನಿದೆ ಅದು ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ಅದ ಕಾರಣ ಈ ರೀತಿಯಲ್ಲಿ ಕೊಟ್ಟಿದ್ರು. ಹೀಗಾಗಿ ಅದನ್ನ ರೆಗ್ಯುಲರ್ ಆಗಿ ನೀವು ಜಡ್ಜ್ ಅನ್ನ ನೇಮಕ ಮಾಡಬೇಕು ಅಂತೇಳಿ ಈಗ ನಿರ್ದೇಶವನ್ನ ಕೊಡಲಾಗಿದೆ. ಮತ್ತೆ ಜೈಲ್ ಸೂಪರ್ಡೆಂಟ್ಗೆ ವಿಚಾರಣಾ ದಿನ ಕೈದಿಗೆ ಯಾವ ರೀತಿ ಒಂದು ಸವಲತ್ತನ್ನ ಕೊಡಬೇಕು ಅದೇ ರೀತಿಯಾಗಿ ಕೊಡಬೇಕು ಅಂತೇಳಿ ನಿರ್ದೇಶವನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ನ ನೇರವಾಗಿ ಜಾಮೀನು ಅರ್ಜಿ ಹಾಕುವ ಮೂಲಕವಾಗಿ ಆ ಒಂದು ಅರ್ಜಿಯ ಆದೇಶದಲ್ಲಿ ಇಲ್ಲಿ ಒಂದು ಟ್ರಯಲ್ ಪ್ರಕ್ರಿಯೆಗಳ ವಿಚಾರಗಳೇನಿತ್ತು ಅವೆಲ್ಲವೂ ಕೂಡ ಅದರ ಬೇಡಿಕೆ ಏನಿತ್ತು ಅದು ಅವರಿಗೆ ಒಂದು ರಿಟರ್ನ್ ಆಗಿರುವಂತದ್ದು, ಒಂದು ಶಾಕ್ ಎದುರಾಗಿರುವಂತದ್ದು. ಯಾಕಂದ್ರೆ ಕೇವಲ 6 ತಿಂಗಳಲ್ಲಿ ಅಥವಾ ವಿಚಾರಣಾ ದಿನ ನೀವು ಹೇಳದ ರೀತಿಯಲ್ಲಿ ವಿಚಾರಣಾ ಪ್ರಕ್ರಿಯೆಗಳೇನಿದೆ ಅದು ಬೇಗ ಮುಗಿಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದೆಯೂ ಕೂಡ ಟ್ರಯಲ್ ಕೋರ್ಟ್ ಅಲ್ಲಿ ನಾವು ಪ್ರತಿನಿತ್ಯ ಕೋರ್ಟ್ಗೆ ಬರಬೇಕು, ಒಳಗಡೆ ಆಗೋದಿಲ್ಲ, ನಾವು ಹೊರಗಡೆ ಬರಬೇಕು, ಡೈಲಿ ವಿಚಾರಣಾ ದಿನ ಕೈದಿಗೆ ಹಾಜರಾಗೋಕೆ ಅದಕ್ಕೆ ಕೋರ್ಟ್ ಬರೋಕೆ ನಮಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವ್ರು ಮನವಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಭದ್ರತೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ ನೀವು ಅಲ್ಲಿ ಜೈಲಿನ ವಿಸಿ ಮೂಲಕವಾಗಿ ಹಾಜರಾಗಬೇಕು ಅಂತ ಹೇಳಿದ್ರು. ಇಲ್ಲಿ ಎಲ್ಲೋ ಒಂದು ಕಡೆ ನಟ ದರ್ಶನ್ಗೆ ಪ್ರತಿ ಹಂತದಲ್ಲೂ ಕೂಡ ಕಾನೂನಿನ ಹೋರಾಟಕ್ಕೆ
ಅವರೇನು ಮುಂದಾಗ್ತಾ ಇದ್ದಾರೆ, ಅರ್ಜಿಗಳನ್ನ ಹಾಕ್ತಾ ಇರುವಂತಹ ಹಂತದಲ್ಲಿ ಎಲ್ಲವೂ ಕೂಡ ಹಿನ್ನಡೆ ಆಗ್ತಾ ಇರುವಂತದ್ದು. ಈ ಮೂಲಕವಾಗಿ ಕೊನೆಗೂ ಸುಪ್ರೀಂ ಕೋರ್ಟ್ಗೆ ಒಂದು ಏನು ಅರ್ಜಿಯನ್ನು ಹಾಕೊಂಡಿದ್ರು, ಜಾಮೀನು ಸಿಕ್ಕೇ ಸಿಗ್ಬಿಡುತ್ತೆ, ಮಧ್ಯಂತರ ಜಾಮೀನಾದ್ರೂ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದೆಲ್ಲವೂ ಕೂಡ ಈಗ ಅವರು ರಿಟರ್ನ್ ಆಗಿರುವಂತದ್ದು. ಅದ್ರ ಜೊತೆಯಲ್ಲಿ ಇನ್ನೊಂದು ವರ್ಷದ ಅವಧಿಯವರೆಗೂ ಕೂಡ, ಇನ್ನು 365 ದಿನಗಳ ಅವಧಿಯವರೆಗೂ ಕೂಡ ಇವರು ಟ್ರಯಲ್ಗೆ ವಿಚಾರಣೆಗೆ ಹಾಜರಾಗಬೇಕು. ಜೊತೆ ಅಂದ್ರೆ ಆ ಪ್ರಕ್ರಿಯೆಗಳಿಗೆಲ್ಲವೂ ಕೂಡ ಖುದ್ದಾಗಿ ಹಾಜರಾಗುವ ಮೂಲಕವಾಗಿ ಇನ್ನು 1 ವರ್ಷ ಜೈಲಲ್ಲೇ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ಈಗ ನಟ ದರ್ಶನ್ಗಿರುವಂತದ್ದು. ಅಂದ್ರೆ ಮತ್ತೆ ಈ ಟ್ರಯಲ್ ಪ್ರಕ್ರಿಯೆ ನಡೆಯುವವರೆಗೂ ಕೂಡ ಯಾವುದೇ ಕಾರಣಕ್ಕೂ ಅವರು ಜಾಮೀನು ಅರ್ಜಿಗೆ ಮತ್ತೆ ಅರ್ಜಿಯನ್ನು ಹಾಕುವಕ್ಕೆ ಅವಕಾಶಗಳಿಲ್ಲ. ಒಂದು ವೇಳೆ ಟ್ರಯಲ್ ಪ್ರಕ್ರಿಯೆಗಳಲ್ಲಿ ವಿಳಂಬ ಆದಂತಹ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಹ ಅವಕಾಶಗಳಿರಬಹುದು. ಆದ್ರೆ ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾಗಿ ಈಗ ಜಾಮೀನು ಅರ್ಜಿಯ ಅಂದ್ರೆ ಆ ಒಂದು ಅರ್ಜಿಯನ್ನು ಹಾಕೊಂಡಿದ್ದು ಅದನ್ನ ಇತ್ಯರ್ಥಪಡಿಸಿ ಈ ಒಂದು ಆದೇಶವನ್ನ ಕೊಡಲಾಗಿದೆ. ಪೃಥ್ವಿರಾಜ್, ಅಂದ್ರೆ ಒಂದು ನಿರೀಕ್ಷೆ ಏನಿತ್ತು, ಅಟ್ಲೀಸ್ಟ್ ಹೇಗಾದ್ರೂ ಮಾಡಿ ಒಂದು ಜಾಮೀನ್ ಸಿಗುತ್ತೆ, ಟ್ರಯಲ್ ರೀಸನ್ಸ್ ಹೇಳಿದ್ರೆ ಜಾಮೀನ್ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಅದು ಕೂಡ ಹುಸಿ ಆಯ್ತು. ಅದರ ಜೊತೆಗೆ ದೊಡ್ಡ ಶಾಕಿಂಗ್ ನ್ಯೂಸ್ ಅಂದ್ರೆ ಅವರಿಗೆ ಇನ್ನೂ 1 ವರ್ಷಗಳ ಕಾಲ ಅಲ್ಲಿ ಟ್ರಯಲ್ಗೆ ಅವಕಾಶ ಕೊಟ್ಟಿದ್ದು, ಅದರ ಜೊತೆಗೆ ಇವರು ಕೂಡ ಒಳಗಡೆ ಇರಬೇಕು ಅಂತ. ಅಂದ್ರೆ ಈಗ ಮತ್ತೆ ಮೇಲ್ಮನವಿ ಸಲ್ಲಿಸಲಿಕ್ಕೆ ಆಗೋದಿಲ್ವಾ ಇಂಥ ಪ್ರಕರಣದಲ್ಲಿ? ಈಗ 1 ವರ್ಷದ ಒಳಗಾಗಿ ಟ್ರಯಲ್ ಮುಗಿಸ್ಬೇಕು, ಅದಾದ್ಮೇಲೆ ಜಾಮೀನು ಕೊಟ್ಬಿಡ್ತೀವಿ ಅಂತೆಲ್ಲ ಹೇಳಿರುವಂತ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಯಾಕಂತಂದ್ರೆ ಇದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಆರ್ಡರ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಅದು 1 ವರ್ಷದ ಅವಧಿವರೆಗೂ ಕೂಡ ನಾವು ಕೊಟ್ಟಿದ್ದೇವೆ ಅಂತ ಇವ್ರು ಏನ್ ಮಾಡಪ್ಪ ಅಂದ್ರೆ ಇವರು ಮನವಿ ಮಾಡ್ಕೊಂಡಿದ್ದಂಥದ್ದೇನು, ಟ್ರಯಲ್ ಪ್ರಕ್ರಿಯೆ ಅದು ನಿಧಾನಗತಿಯಲ್ಲಿ ಆಗ್ತಾ ಇದೆ, ಕೇವಲ 10 ಮಂದಿಯ ಸಾಕ್ಷಿಗಳ ವಿಚಾರಣೆ ಅಷ್ಟೇ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಇವರೇನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅದಕ್ಕೆ ಆದೇಶವನ್ನ ಕೊಟ್ಟಿರುವಂತದ್ದು ಒಂದು ರೆಗ್ಯುಲರ್ ಜಡ್ಜ್ ಅನ್ನ ನೇಮಕ ಮಾಡಬೇಕು, ಮತ್ತೆ ಪ್ರತಿದಿನ ವಿಚಾರಣೆ ಮಾಡಬೇಕು. ಇನ್ನೊಂದು ವರ್ಷದ ಅವಧಿಯಲ್ಲಿ ಅದನ್ನ ಪೂರ್ಣಗೊಳಿಸಿದ್ದಲ್ಲಿ ಮಾತ್ರ ಅವರಿಗೆ ನಾವು ಜಾಮೀನು ಕೊಡ್ತೀವಿ ಅಂತೇಳಿ. ಹೀಗಾಗಿ 60 ಜನರ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಸುಮ್ಮನೆ ಕಾಲಹರಣ ಮಾಡುವಂತಿಲ್ಲ. ಎಲ್ಲರನ್ನೂ ಕೂಡ 270ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಸ್ಟೇಟ್ಮೆಂಟ್ಸ್ ಅನ್ನ ನೀವು ಮಾಡಿದ್ರಿ, ಅವರೆಲ್ಲರೂ ಕೂಡ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರಮುಖ ಸಾಕ್ಷಿಗಳ ಐ ವಿಟ್ನೆಸ್ ಅಂತ ಯಾರಿರ್ತಾರೆ ಅದರಲ್ಲಿ 60 ಮಂದಿ ಸಾಕ್ಷಿಗಳನ್ನ ಇವತ್ತಿನಿಂದ ಮುಂದಿನ 365 ದಿನಗಳ ಅಂದ್ರೆ ನೆಕ್ಸ್ಟ್ ಮೇ 15ವರೆಗೂ ಕೂಡ ಆ ವಿಚಾರಣೆ ಪ್ರಕ್ರಿಯೆ ಟ್ರಯಲ್ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ಅವರು ಒಂದು ನಿರ್ದೇಶವನ್ನ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ನಟ ದರ್ಶನ್ಗೆ ಇನ್ನೊಂದು ಅವಕಾಶ, ಜಾಮೀನು ಕೋರಿ ಹೋಗುವಂಥದ್ದು ಅಥವಾ ಮೇಲ್ಮನವಿ ಸಲ್ಲಿಸುವಂತ ಅವಕಾಶಗಳು ತೀರಾ ಕಡಿಮೆ. ಹೀಗಾಗಿ ಅವರು ಟ್ರಯಲ್ ಪ್ರಾಬ್ಲಮ್ ಸಂದರ್ಭದಲ್ಲಿ ವಿಳಂಬ ಆಗುವಂಥದ್ದು, ವಿಚಾರಣಾ ಪ್ರಕ್ರಿಯೆಗಳಲ್ಲಿ ಸಾಕ್ಷಿಗಳು ಸರಿಯಾದ ಬರದ ರೀತಿಯಲ್ಲಿ ಅಥವಾ ಪ್ರಾಸಿಕ್ಯೂಷನ್ ಪರವಾಗಿ ಏನಾದರೂ ವಿಳಂಬ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರು ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಲ್ಲಿ ಅರ್ಜಿಯನ್ನು ಹಾಕೊಳ್ಳುವಂತ ಸಾಧ್ಯತೆ ಇರುತ್ತೆ ಹೊರತು ಒಂದು ಜಾಮೀನು ಕೋರಿ ಮತ್ತೆ ಹೋಗೋದಕ್ಕೆ ಅವಕಾಶಗಳು ತೀರಾ ಕಡಿಮೆ ಇರುವಂತದ್ದು. ಮತ್ತೆ ಅವಕಾಶವನ್ನು ಕೂಡ ಮತ್ತೆ ಅರ್ಜಿ ಹಾಕಿದ್ರೆ ಇನ್ನು ಟ್ರಯಲ್ ಪ್ರಕ್ರಿಯೆಗಳು ನಾವು ಅವತ್ತೇ ಆರ್ಡರ್ ಮಾಡಿದೀವಲ್ಲ ಮತ್ತೆ ಯಾಕೆ ಬಂದಿರಿ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳ್ಬಹುದು, ಸಾಧ್ಯತೆಗಳಿದೆ. ಆದ್ರೆ ಕಾನೂನಿನ ಮೂಲಕವಾಗಿ ಹೋರಾಟಕ್ಕೆ ಮುನ್ನಡೆ ಆಗ್ತಾ ಇದ್ರು ಅಂದ್ರೆ ಹೋಗ್ತಾ ಇದ್ರು ಸಹ ಪ್ರತಿಯೊಂದು ಹಂತದಲ್ಲೂ ಕೂಡ ದರ್ಶನ್ಗೆ ಈಗ ಹಿನ್ನಡೆ ಆಗ್ತಾ ಇರುವಂತದ್ದು. ಅದರಲ್ಲಿ ಇವತ್ತಿನ ಬೆಳವಣಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಅದು ದೊಡ್ಡ ಒಂದು ಹಿನ್ನಡೆ ಈಗ ನಟ ದರ್ಶನ್ಗೆ ಆಗಿರುವಂತದ್ದು. ಆದ್ರೆ ಜಾಮೀನಿಲ್ಲ, ಇನ್ನು 1 ವರ್ಷದವರೆಗೂ ಕೂಡ ಜೈಲಲ್ಲೇ ಇರಬೇಕು, ಟ್ರಯಲ್ ಎಲ್ಲವೂ ಕೂಡ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಬೇಕು, ಅವೆಲ್ಲವೂ ಕೂಡ ಎದುರಿಸಬೇಕಾದಂತ ಪರಿಸ್ಥಿತಿ ಈಗ ದರ್ಶನ್ಗೆ ಇರುವಂತದ್ದು. ಸದ್ಯ ನಾಳೆ ಬಹುತೇಕವಾಗಿ ಈಗ ರೆಗ್ಯುಲರ್ ಆಗಿ ಜಡ್ಜ್ ನೇಮಕ ಆದಂತ ಸಂದರ್ಭದಲ್ಲಿ ಮುಂದಿನ ವಾರ ಅದು ಟ್ರಯಲ್ ಮತ್ತೆ ಅದು ಪ್ರಾರಂಭವಾಗುವಂತ ಸಾಧ್ಯತೆ ಇರುವಂತದ್ದು, ಅಂದ್ರೆ ಆರ್ಡರ್ ಕಾಪಿ ಬಂದಂತ ಬಳಿಕ. ಪೃಥ್ವಿರಾಜ್, ಗಂಗಾಧರ್, ಇಲ್ಲಿ ಆಲ್ಮೋಸ್ಟ್ ಜಾಮೀನನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಲ್ಲಾ ದೊಡ್ಡ ಲಾಯರ್ಸ್ನೇ ಇಟ್ಟಿದ್ದು. ಹೈಕೋರ್ಟ್ನಲ್ಲೂ ಕೂಡ ಅಷ್ಟೇ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ರು, ಕೆಳ ಹಂತದ ನ್ಯಾಯಾಲಯದ ಸಂದರ್ಭದಲ್ಲೂ ಕೂಡ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೋದಂತ ಸಂದರ್ಭದಲ್ಲೂ ಕೂಡ ಕಳೆದ ಬಾರಿ ಅವರಿಗೆ ಜಾಮೀನು ಸಿಗುವಂತ ಟೈಮ್ನಲ್ಲೇ ಆಗಿರ್ಬೋದು, ಎಲ್ಲ ದೊಡ್ಡ ಲಾಯರ್ಸೇ. ಅದರ ಜೊತೆಗೆ ಈಗಲೂ ಕೂಡ ಅಷ್ಟೇ ಮುಖಂಡರ ಹೊಟ್ಟಾಗಿ ಕೂಡ ಹಿರಿಯ ವಕೀಲರು, ಅವರು ಕೂಡ ದೊಡ್ಡ ನೇಮನ್ನ ಮಾಡಿರುವಂತವ್ರು. ಯಾರ ಕೈಲೂ ಕೂಡ ದರ್ಶನ್ಗೆ ಈಗ ಜಾಮೀನನ್ನ ಕೊಡ್ಸ್ಲಿಕ್ಕೆ ಆಗ್ತಿಲ್ವಲ್ಲ ಅನ್ನುವಂಥದ್ದೇ ಅವ್ರಿಗೆ ಇನ್ನೊಂದಿಷ್ಟು ದೊಡ್ಡ ಶಾಕಿಂಗು ಅಂತ ಕಾಣಿಸುತ್ತೆ. ಕೋರ್ಟ್ ಕೊಡ್ತಾ ಇರುವಂತ ಶಾಕ್ ಜೊತೆಗೆ ಆ ವಕೀಲರಿಂದಲೂ ನಮ್ಗೆ ತಗೊಳಕ್ ಆಗ್ತಿಲ್ವಲ್ಲ ಅಂತ. ವಕೀಲರು ಮುಕುಲ್ ರೌಟೆ ಇವರು ಒಂದು ವಾದವನ್ನ ಮಾಡಿದ್ರು. ಇವರು ಕೊಟ್ಟಂತ ಅಪ್ಲಿಕೇಶನ್ಸ್ ಅಂದ್ರೆ ಅರ್ಜಿಯನ್ನ ಏನು ಹಾಕಿದ್ರು ಅದರ ಆಧಾರಿತವಾಗಿ ಅಲ್ಲಿ ವಾದವನ್ನ ಮಾಡಿದ್ರು. ಆದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ದರ್ಶನ್ ಮಾಡಿದಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಂತ ಎವಿಡೆನ್ಸ್ ಏನಿತ್ತು, ಅದಕ್ಕೆ ಇವ್ರು ಮಾಡುವಂತ ಆರೋಪಗಳೆಲ್ಲವೂ ಸುಳ್ಳು ಅನ್ನೋ ನಿಟ್ಟಿನಲ್ಲಿ ಇವ್ರು ಕೊಟ್ಟಂತ ಎವಿಡೆನ್ಸ್ ದಾಖಲೆಗಳೇನಿತ್ತು ಅವೆಲ್ಲವನ್ನ ಕೂಡ ಕೋರ್ಟ್ ಪರಿಗಣಿಸಿರುವಂತದ್ದು. ಇಲ್ಲಿ ದರ್ಶನ್ ನೇರವಾಗಿ ಸಾಕೈದಿಗಳಿಂದ ಅಲ್ಲೇ ಸರಿಯಾದ ಮೂಲಭೂತ ಸೌಕರ್ಯಗಳು ನಮಗೆ ಜೈಲಲ್ಲಿ ಸಿಗ್ತಾ ಇಲ್ಲ, ಮತ್ತೆ ನಿಂದನೆ ಮಾಡಲಾಗ್ತಾ ಇದೆ ಅಂತ ಗಂಭೀರವಾದಂತಹ ಆರೋಪಗಳನ್ನ ಏನು ಮಾಡಿದ್ರು. ಆದ್ರೆ ಪ್ರಿಸನ್ ಅವರು ಇಲ್ಲ ಸ್ವಾಮಿ, ಇದು ಯಾವುದೇ ರೀತಿಯಾಗಿ ಆಗ್ತಾ ಇಲ್ಲ, ನಾವು ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ನಾವ್ ಏನ್ ಕೊಡಬೇಕು ಸವಲತ್ತು ನಾವೆಲ್ಲ ರೀತಿಯಲ್ಲಿ ಕೊಡ್ತಾ ಇದ್ದೇವೆ, ಬೇಕಾದ್ರೆ ನೋಡಿ CCTV ಇದೆ, ಮತ್ತೆ ಫೋಟೋಸ್ ಇದೆ, ಪ್ರತಿನಿತ್ಯ ಲೆಡ್ಜರ್ ಬುಕ್ ಅಲ್ಲಿ ಅವರನ್ನ ಹೊರಗಡೆ ಕಾರಿಡಾರ್ ಅಲ್ಲಿ ಓಡಾಡಕ್ಕೆ ಅವಕಾಶವನ್ನ ಕೊಡ್ತಾ ಇದ್ದೀವಿ, ಟ್ರಯಲ್ ಸಂದರ್ಭದಲ್ಲಿ VC ಮೂಲಕವಾಗಿ ಅವನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ, 3 ಹೊತ್ತು ಕೂಡ ಗುಣಮಟ್ಟದ ಒಂದು ಆಹಾರವನ್ನ ಅಲ್ಲಿ ಜೈಲಿನ ಪ್ರಕಾರವಾಗಿ ಕೊಡ್ಲಾಗ್ತಾ ಇದೆ, ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಬಂದಂತಹ ಸಂದರ್ಭದಲ್ಲಿ ಅವರ ಭೇಟಿಗೆ ಅವಕಾಶವನ್ನ ಕೊಡ್ಲಾಗ್ತಾ ಇದೆ. ಹಣ್ಣು ಹಂಪಲು ಈ ತರ ಪೌಷ್ಟಿಕವಾದಂತಹ ಆಹಾರವನ್ನ ಒಂದು ವೇಳೆ ಅವರೇನಾದ್ರು ಹಣ್ಣು ಹಂಪಲು ತಂದಂತಹ ಸಂದರ್ಭದಲ್ಲಿ ಬೇರೆ ಇನ್ನಿತರ ಆಹಾರ ಪದಾರ್ಥಗಳು ತಂದಂತಹ ಸಂದರ್ಭದಲ್ಲಿ ಅವಗೂ ಕೂಡ ಅವಕಾಶವನ್ನ ಕೊಡ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ವಿಚಾರಣಾ ದಿನ ಕೈದಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಕೊಡಬೇಕಾದದ್ದು ಎಲ್ಲಿ ರೂಲ್ಸ್ ಬ್ರೇಕ್ ಎಲ್ಲಿ ಮಾಡಿದ್ದೀವಿ ನೋಡಿ ಸ್ವಾಮಿ ಅಂತೇಳಿ ಅದಕ್ಕೆ ಬೇಕಾದಂತಹ
ಪೂರಕವಾದಂತಹ ದಾಖಲೆಗಳನ್ನ ಎಲ್ಲ ಪ್ರೊಸೀಜರ್ ಪ್ರಕಾರವಾಗಿ ನಾವು ಫಾಲೋ ಮಾಡ್ತಾ ಇದೀವಿ ಅಂತೇಳಿ ಪ್ರಿಸನರ್ ರಿಪೋರ್ಟ್ ಕೊಟ್ಟಿದ್ರು. ಅದರ ಜೊತೆಯಲ್ಲಿ ಟ್ರಯಲ್ ಕೋರ್ಟ್ ಸಂದರ್ಭದಲ್ಲೂ ಕೂಡ ಟ್ರಯಲ್ ನಡೆಯುವಂತಹ ಹಂತದಲ್ಲಿ ಯಾವ ರೀತಿ ಪ್ರೊಸೀಜರ್ ಮಾಡಲಾಗ್ತಿದೆ, ಸಾಕ್ಷಿಗಳ ವಿಚಾರಣೆ ಹಂತ ಯಾವ ರೀತಿ ನಡೀತಾ ಇದೆ ಅನ್ನೋ ನಿಟ್ಟಿನಲ್ಲಿ ಅವ್ರು ಕೊಟ್ಟಿರುವಂತಹ ರಿಪೋರ್ಟ್ಸ್ ಏನಿತ್ತು, ಆ ರಿಪೋರ್ಟ್ಸ್ ಅಲ್ಲಿ ಡಿಲೇ ಆಗ್ತಿರೋದಕ್ಕೆ ನ್ಯಾಯಾಧೀಶರು ಒಬ್ಬರೇ ಇರೋದ್ರಿಂದ ಒಂದು ಕೋರ್ಟ್ಗೆ ಅವರು ಏನು ಅಲ್ಲಿ ಅಧಿಕೃತವಾಗಿ ಅವರು ಟ್ರಯಲ್ ಕಂಟಿನ್ಯೂ ಮಾಡಕ್ ಆಗ್ತಾ ಇಲ್ಲ. ಹೀಗಾಗಿ ಅಲ್ಲಿ ಖಾಲಿ ಯಾರು ಕೂಡ ಇರುತ್ತೆ, ಇನ್ನೂ ಕೂಡ ನೇಮಕ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಮನವಿಯನ್ನ ಮಾಡ್ಕೊಂಡು ಇವೆಲ್ಲವೂ ಕೂಡ ಅಲ್ಲಿ ಪರಿಗಣಿಸಿರುವಂತದ್ದು. ಅಂದ್ರೆ ಒಂದು ಕಡೆ ದರ್ಶನ್ ಮಾಡಿರುವಂತಹ ಆರೋಪ ಮತ್ತೆ ಅವ್ರು ಕೊಟ್ಟಿರುವಂತಹ ರಿಪೋರ್ಟ್ಸ್ ಏನಿತ್ತು ಅದೆಲ್ಲವೂ ಕೂಡ ವ್ಯತಿರಿಕ್ತವಾಗಿ ಇವರು ಕೊಟ್ಟಂತ ರಿಪೋರ್ಟ್ಸ್ ಏನಿತ್ತು ಅವನ್ನ ಕೋರ್ಟ್ ಪರಿಗಣಿಸಿದ್ದಾರೆ. ಒಂದು ವಿಳಂಬ ಆಗ್ತಿರೋದಕ್ಕೆ ಅದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಈಗ ಜಡ್ಜ್ ಅನ್ನ ನೇಮಕ ಮಾಡಬೇಕು, ನಿರ್ದೇಶನವನ್ನ ಕೊಟ್ಟು ಅವರು ಟ್ರಯಲ್ ಪ್ರತಿನಿಧಿ ಆಗಬೇಕು ಅಂತೇಳಿ ಒಂದು ಆರ್ಡರ್ ಅನ್ನ ಮಾಡುವಂತದ್ದು, 1 ವರ್ಷದ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಅಂತೇಳಿ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಯಲ್ಲಿ ಜೈಲು ವಿಚಾರಣೆ ದಿನ ಕೈದಿಗೆ ಯಾವ ರೀತಿ ಸವಲತ್ತನ್ನ ಕೊಡಬೇಕು ಅದರ ರೀತಿ ಕೊಡಬೇಕು ಅಂತೇಳಿ ಜೈಲಿನ ಸೂಪರಿಂಟೆಂಡೆಂಟ್ಗೂ ಕೂಡ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಇನ್ನೊಂದು ಮಾತು ಕೂಡ ಹೇಳಿದ್ದಾರೆ, ಯಾಕಂದ್ರೆ ವಿಶೇಷ ಸವಲತ್ತು ಅವಶ್ಯಕತೆ ಇಲ್ಲ ಅಂತೇಳಿ. ಹೀಗಾಗಿ ಈ ಮೂಲಕವಾಗಿ ಒಂದು ಹಿನ್ನಡೆ ಈಗ ದರ್ಶನ್ಗೆ ಆಗಿರುವಂತದ್ದು. ಈಗ ಸದ್ಯದ ಜೈಲಿನ ಮ್ಯಾನುವಲ್ ಪ್ರಕಾರವಾಗಿ ಅವರು ಎಲ್ಲ ಪ್ರೊಸೀಜರ್ ಫಾಲೋ ಮಾಡಬೇಕು. ಮತ್ತೊಂದು ಕಡೆ ಈಗ ಸದ್ಯಕ್ಕೆ 1 ವರ್ಷದ ಅವಧಿವರೆಗೂ ಕೂಡ ಸುಪ್ರೀಂ ಕೋರ್ಟ್ಗೆ ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಈ ತರ ಅರ್ಜಿ ವಿಚಾರಣೆ ನಡೆದು ಈಗ ಜಾಮೀನು ಅರ್ಜಿ ಆದೇಶವನ್ನ ಅಂದ್ರೆ ಅವರ ವಿಚಾರಣೆ ಪ್ರಕ್ರಿಯೆ ಏನಿದೆ ಅದನ್ನ ಇತ್ಯರ್ಥಪಡಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ನಟ ದರ್ಶನ್ಗೆ ಇದೊಂದು ದೊಡ್ಡ ಶಾಕ್ ಮತ್ತೆ ಇನ್ನೊಂದು ಕಾನೂನಿನ ಹೋರಾಟ ಹಿನ್ನಡೆ ಆಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದೀವಿ ದರ್ಶನ್ಗೆ